ಅಷ್ಟು ವೆಯ್ಟ್ ಮಾಡೋದಕ್ಕೆ ವರ್ತ್ ಅನಿಸ್ತು. ಪನ್ನೀರ್ ರೋಲ್ ಮಾಡ್ಕೊಡ್ತಾ ಇದೀನಿ. ಮ್ಯಾಗಿ ಮಾಡ್ಕೊಡ್ತಾಳೆ, ಕಾಫಿ ಮಾಡ್ಕೊಡ್ತಾಳೆ. ಹೆಂಗಿತ್ತು ಖುಷಾಲಿ ಪನ್ನೀರ್? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಶ್ರೀಮಾಸ್ ಸೋನು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ, ನನ್ನ ಫೇವ್ರೆಟ್ ಪ್ಲೇಸ್ ಅಲ್ಲಿ ಕಿಚನ್ ಅಲ್ಲಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಕಿಚನ್ ಅಂದಿದ ತಕ್ಷಣ ನಾನ್ ಮಾಡಿದೆ ಕುಕಿಂಗ್. ಸೊ ಏನ್ ಅಡಿಗೆ ಮಾಡ್ತಾ ಇದೀನಿ, ಯಾರ ಜೊತೆ ಅಡಿಗೆ ಮಾಡ್ತಾ ಇದೀನಿ ಅಂತ ಈ ಬ್ಲಾಗ್ ಅಲ್ಲಿ ನೋಡಿ ಅಂತೆ. ಸೊ ಲೆಟ್ಸ್ ವೆಲ್ಕಮ್ ಸ್ಪೆಷಲ್ ಪರ್ಸನ್. ಸೊ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಈ ಪರ್ಸನ್ ಕರ್ಬಿಟ್ಟು ಕುಕಿಂಗ್ ಮಾಡ್ತಿದ್ದಾರೆ ಅಂತ. ಸೊ ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಾ. ಅವ್ರ ಜೊತೆ ಇವತ್ತು ಕುಕಿಂಗ್ ಬ್ಲಾಗ್ ಮಾಡ್ತಾ ಇದೀನಿ. ಸೊ ಇವತ್ತಿಬ್ರು ಸೇರಿ ಅವ್ರ ಫೇವ್ರೆಟ್, ಅವ್ರಿಗೆ ಏನ್ ಇಷ್ಟ ಅದನ್ನ ಅಡಿಗೆ ಮಾಡಿ ಅವರು ಮತ್ತೆ ಅವ್ರ ಮಗು ಇಬ್ರು ತಿಂದಿ ಹೆಂಗಿದೆ ಟೇಸ್ಟ್ ಅಂತ ಹೇಳ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಚೈತ್ರ, ಆರಾಧ್ಯ. ಹಲೋ. ಆಲ್ರೆಡಿ ಅವ್ರಿಗೆ ಅಭ್ಯಾಸ ಇರುತ್ತೆ, ಯಾಕಂದ್ರೆ ಅವ್ರ ಮನೇಲೆ ವ್ಲಾಗ್ ಇದ್ದಾರೆ. ಸೊ ಪ್ರಾಬ್ಲಮ್ ಏನಿಲ್ಲ ಆನ್ ಕ್ಯಾಮ್ರಾ ಹೇಗಿರ್ಬೇಕು ಅಂತ. ಸೊ ದೇ ನೋ ವೆರಿ ವೆಲ್. ಸೊ ಚೈತ್ರ ಆರಾಧ್ಯ ಫಸ್ಟ್ ಟೈಮ್ ಬಂದಿದ್ದಾರೆ. ಚೈತ್ರ ಅವ್ರಿಗೆ ಏನ್ ಇಷ್ಟ, ಏನ್ ಕುಕ್ ಮಾಡ್ತೀವಿ ಅಂತ ಅವ್ರಿಗೆ ಕೇಳೋಣ. ಸೊ ಹೇಳಿ ಚೈತ್ರ, ಹೆಂಗ್ ಅನ್ಸ್ತಿದೆ ಫಸ್ಟ್ ಆಫ್ ಆಲ್ ನಮ್ಮ ಕಿಚನ್ ಬರೋದಕ್ಕೆ? ಇಷ್ಟ ದಿವಸ ವ್ಲಾಗ್ ಅಲ್ಲಿ ಇಲ್ಲಾಂದ್ರೆ ರೀಲ್ಸ್ ಅಲ್ಲಿ ನೋಡ್ತಿದ್ರೆ, ಸೊ ಫಸ್ಟ್ ಟೈಮ್ ರಿಯಲ್ ಆಗಿ ಬಂದ್ರೆ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನನ್ ಫುಡಿ ಪರ್ಸನ್ ಅಲ್ವಾ, ಸೊ ನಂಗೆ ಇನ್ನೂ ತುಂಬಾ ಇಷ್ಟ. ಹೌದಾ? ತುಂಬಾ ತಿಂತೀರಾ? ನೋಡಿದ್ರೆ ನಂಗೆ ಕಾಣಿಸೋದೇ ಇಲ್ಲ. ಅಯ್ಯ ಸಣ್ಣ ಫುಲ್ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ತಿಂತಾರೆ ಅಂದ್ರೆ ಆಕ್ಚುಲಿ ಸಣ್ಣ ಇರೋದು ಅದೆಲ್ಲ ಹೋಗುತ್ತೆ ಅಂತ ಅದೇ ದಪ್ಪ ಆಗಲ್ಲ. ಬನ್ನಿ, ಇವತ್ತು ಏನ್ ಅಡಿಗೆ ಮಾಡ್ತೀವಿ, ಏನ್ ಇಷ್ಟ ನಿಮ್ಗೆ? ಆಕ್ಚುಲಿ ಜಂಕ್ ತುಂಬಾ ಪೊಟ್ಯಾಟೊ ಟ್ವಿಸ್ಟ್ ಇಷ್ಟ. ಹೌದಾ? ಸೋಲ್ಬೇಕಾದ್ ಮಾಡ್ಕೊಡುತ್ತೆ. ಹೇಳ್ಬೇಕು ತಾನೆ ನೀವು, ಹೇಳ್ಬೇಕು ತಾನೆ. ಏನ್ ಮಾಡ್ತಾ ಇದೀವಿ ಅಂದ್ರೆ, ಪನ್ನೀರ್ ರೋಲ್ ಮಾಡ್ಕೊಡ್ತಾ ಇದೀನಿ. ಸೊ ಅವ್ರಿಗೆ ತುಂಬಾ ಇಷ್ಟ ಅಂದ್ರೆ ರೋಲ್ಸ್ ಅಂದ್ರೆ ತುಂಬಾ ಇಷ್ಟ. ಫುಡ್ ಸ್ಟ್ರೀಟ್ ಇರುತ್ತಲ್ಲ, ಸೊ ಆ ತರ ಪನ್ನೀರ್ ಕಾಟಿ ರೋಲ್ ತರ ಏನಾದ್ರು ಟ್ರೈ ಮಾಡಿ ಅವ್ರಿಗೆ ಟೇಸ್ಟ್ ಮಾಡ್ಸೋಣ ಅಂತ. ಸೊ ಬನ್ನಿ, ಲೆಟ್ ಸ್ಟಾರ್ಟ್ ಕುಕಿಂಗ್. ಸರಿ, ಓಕೆನಾ? ಲೆಟ್ ಸ್ಟಾರ್ಟ್. ಏನೇನ್ ಮಾಡೋದು ನಾವು? ಪೊಟ್ಯಾಟೊ ಇಷ್ಟ ಅಂತ ಗೊತ್ತಿದ್ರೆ ನಾನು ಪೊಟ್ಯಾಟೊ ಏನಾದ್ರು ಮಾಡ್ಕೊಡ್ತೀನಿ. ರೋಲ್ ಹೌದಾ? ಓಕೆ ಲೆಟ್ ಸ್ಟಾರ್ಟ್. ನಾವ್ ಇವಾಗ ಕುಕಿಂಗ್ ಗೆ ಪೊಟ್ಯಾಟೊ ರೋಲ್, ಪೊಟ್ಯಾಟೊ ನೋಡಿ ಪೊಟ್ಯಾಟೊ ಹೇಳಿದ್ರೆ ನಮ್ಗೆ ಪೊಟ್ಯಾಟೊ ಬರ್ತಿದೆ. ಸೊ 1 ಕಪ್ ಅಷ್ಟು ಮೈದಾ ಮಾಡ್ಕೊತಾ ಇದೀನಿ. ಪೂರ್ತಿ ಮೈದಾನು ಹಾಕೋಬಹುದು, ಬಟ್ ಆದ್ರೂ ನಾನು ಸ್ವಲ್ಪ ಗೋಧಿ ಮಿಕ್ಸ್ ಮಾಡೋಣ. ಗೋಧಿ ಹಸಿಟ್ಟು ಹಾಕುವಾಗ ಉಪ್ಪು ಹಾಕ್ಬಿಟ್ಟು ಕಲಿಸ್ತಾರೆ. ಒಂದ್ಸತಿ ಶುಗರ್ ಆಗಿ ಟ್ರೈ ಮಾಡಿ, ಟೇಸ್ಟ್ ಬರುತ್ತೆ. 1 ಸ್ಪೂನ್ ಅಷ್ಟು ಶುಗರ್ ಹಾಕ್ತೀನಿ, 2 ಸ್ಪೂನ್ ಸಾಲ್ಟ್. ಕುಶಾನಿ ಫುಲ್ ಡೆಪ್ತ್ ಆಗಿ ನೋಡ್ತಿದ್ದಾರೆ. ಕುಶಾನಿ ಇವತ್ತು ಫುಲ್ ಕಾಟಿರೋರು ಹೆಂಗ್ ಮಾಡೋದಂತ ಕಲ್ತ್ಬಿಟ್ಟು ಹೋಗ್ತಾರೆ. ಅವ್ಳು ಮಾಡ್ತಾರೆ ಅವ್ರ ಕಿಚನ್ ಸೆಟ್ ಅಲ್ಲಿ. ಹೌದಾ? ಅವ್ಳ ಕಿಚನ್ ಸೆಟ್ ಅಲ್ಲಿ ಮ್ಯಾಗಿ ಮಾಡ್ಕೊಡ್ತಾಳೆ, ಕಾಫಿ ಮಾಡ್ಕೊಡ್ತಾಳೆ. ಹೌದಾ ಕುಶಾನಿ? ಮಾಡ್ತಾಳೆ. ನಿಮ್ಗೆ ಇಷ್ಟನಾ ಅಡಿಗೆ ಮಾಡೋದು? ಇಷ್ಟನಾ? ಓ ನೈಸ್. ಸಾಲ್ಟ್ ಮತ್ತೆ ಶುಗರ್ ಮತ್ತೆ ಗೋಧಿ ಮೈದಾ ಹಾಕಿ ಫುಲ್ ಮಿಕ್ಸ್ ಮಾಡ್ತಾ ಇದೀನಿ. ಸೊ ತುಪ್ಪ ಹಾಕ್ತಾ ಇದೀನಿ ನಾನು. ಏನೇನೆಲ್ಲ ಟ್ರೈ ಮಾಡಿ. ನಿಮ್ಗೆ ವೆಜ್ ಅಲ್ಲಿ ಏನೇನ್ ಫುಡ್ ಇಷ್ಟ ತುಂಬಾ? ಐ ಮೀನ್ ಆಫ್ಕೋರ್ಸ್ ವೆಜ್ ಅಲ್ಲಿ ಏನೇನಂತ ಕೇಳ್ತಾ ಇದೀನಿ. ಅವೆಲ್ಲ ಇರ್ತಾನೆ. ನಾರ್ಮಲ್ ಆಗಿ ಅನ್ನ, ಸಾಂಬಾರ್, ಮುದ್ದೆ, ಚಪಾತಿ, ಪೂರಿ, ದೋಸೆ, ಇಡ್ಲಿ, ಪಲ್ಯ. ನಾರ್ಮಲ್ ಮನೇಲಿ ಏನ್ ಮಾಡ್ಬೇಕು ಅಷ್ಟೇ ಮಾಡ್ತಾರೆ. ಓಕೆ, ಹೋಮ್ ಫುಡ್ ಅಷ್ಟೇ. ಓಕೆ, ಹೋಮ್ ಫುಡ್ ತುಂಬಾ ಇಷ್ಟ. ಯೂಶಲಿ ಇವಾಗ ಔಟ್ ಸೈಡ್ ಫುಡ್ ಇಷ್ಟ ಇಲ್ಲ, ಇಷ್ಟಾನೆ. ಅದಕ್ಕಿಂತ ಜಾಸ್ತಿ ಸ್ವಲ್ಪ ಜಂಕೆ ಇಷ್ಟ. ಸೊ ಅದು ನಮ್ಗೆ ಏಜ್ ಹೇಳ್ತಾರಲ್ಲ, ಜಾಸ್ತಿ ಇಲ್ಲಿ ಹೆಲ್ತಿ ಇದ್ರೆ ಇಲ್ಲಿ ಜಂಕ್ ಇದ್ರೆ ಹೋಗೋದೇ ಜಂಕಿಗೆ. ಸೊ ಇವಾಗ ವಾರ್ಮ್ ವಾಟರ್ ಯೂಸ್ ಮಾಡ್ಬೇಕು ಯಾವಾಗ್ಲೂ ಅಷ್ಟೇ. ನೀವು ನಾರ್ಮಲ್ ಮನೇಲಿ ಚಪಾತಿ ಮಾಡಿದ್ರು ಕೋಲ್ಡ್ ವಾಟರ್ ಇಲ್ಲ ನಾರ್ಮಲ್ ವಾಟರ್ ಯೂಸ್ ಮಾಡಬಹುದು, ವಾರ್ಮ್ ವಾಟರ್ ಯೂಸ್ ಮಾಡಿ. ಕುಶಾನಿ ಹಸಿಟ್ ಕಲ್ಸಿದ್ದೀರಾ? ಹಸಿಟ್ ತುಂಬಾ ಇಷ್ಟ. ನಾವು ಮನೆ ಚಪಾತಿ ಕಲ್ಸಿರ್ತೀವಲ್ಲ, ಆಮೇಲೆ ಕೇಳ್ತಾಳೆ, ಅದನ್ನ ತಗೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಎಲ್ಲಾದ್ರೂ ನೆನ್ಸ್ಕೊಂಡು ಬರ್ತಾಳೆ. ಅದ್ರಲ್ಲಿ ಮೀಸೆ ಮಾಡ್ಬೋದು. ಕುಶಾನಿ ಮಾತಾಡಲ್ಲ ಅನ್ಕೊಂಡಿ, ನೋಡಿ ಸೈಲೆಂಟ್ ಆಗಿದ್ದಾರೆ. ಏನಾದ್ರೆ ಕುಶಾನಿ ಮಾತಾಡ್ತಾರೆ. ಹೌದಾ ಕುಶಾನಿ? ಏನೇನ್ ಕ್ವಶನ್ ಕೇಳ್ತೀರಾ? ಮಾತಾಡು. ಪೊಟ್ಯಾಟೊ ಕೇಳೋದು. ಪೊಟ್ಯಾಟೊಲಿ ಏನ್ ಬೇಕು? ಮ್ಯಾಗಿ ಎಲ್ಲಾನು ಬೇಕಾ? ಎಲ್ಲಾನು ಬೇಕಾ? ಹೇಳಿದ್ರೆ ಆಲೂ ಪರಾಟಾನೆ ಮಾಡ್ಕೊಟ್ಬೇಕಿದ್ದೆ. ತಿನ್ನಲ್ಲ, ಸುಮ್ನೆ ಆಸೆ ಅಷ್ಟೇ. ಕಣ್ಣ ನೋಡಿದ್ರೆ ಆಸೆ ಅಷ್ಟೇ, ತಿನ್ನಲ್ಲ ಜಾಸ್ತಿ. ಸ್ಕೂಲ್ಗೆ ಹೋಗ್ತೀರಾ ಇವಾಗ ರಜಾನಾ? ಏನೇನೆಲ್ಲ ಮಾಡ್ತೀರಾ ಸ್ಕೂಲಲ್ಲಿ? ಓದ್ತಾ ಇದ್ದೀರಾ? ಏನ್ ಓದ್ತೀರಾ?
ABCD ಓದ್ತೀರಾ? 1 2 3 ಓದಲ್ವಾ? ಜೋರ ಮಾತಾಡ್ಬೇಕು. ಓದ್ತೀರಿ? ಯಾವ ಸ್ಕೂಲ್ ಹೆಸರೇನು? ಏನು ಕಿಜ್ಲಿನಾ? ನಂಗೆ ಕೆಂಚಿ ಅನ್ನೋದಾಯ್ತು. ಕೆಂಚಿನ ಇದ್ಯಾವ್ದು ಸ್ಕೂಲ್? ಕಿಜ್ಲಿ ಸ್ಕೂಲಾ? ಕೆಂಚಿನ ಕಿಜ್ಜಿನ? ಕಿಜ್ಜಿ. ನಿಂಗೆ ಇಷ್ಟನಾ ಪುಲಾವು? ಎಷ್ಟಿಷ್ಟ? 3 ಇಷ್ಟನಾ? 3 ಇಷ್ಟನಾ? ರೆಡಿಮೇಡ್ ಸೊ ಮೇನ್ ಇದೊಂದು ಚಪಾತಿ ಎಲ್ಲ ಮನೇಲೆ ಮಾಡಕ್ಕಂದ್ರೆ ಆ ಟೇಸ್ಟ್ ಚೆನ್ನಾಗಿರುತ್ತೆ. ಏನಾದ್ರೂ ಮನೆ ಫುಡ್ ನಾವು ಎಷ್ಟು ಎಫರ್ಟ್ ಆಗಿ ಟೈಮ್ ಕೊಟ್ಟು ಮಾಡ್ತೀವೋ ಅಷ್ಟು ಚಂದ ಬರುತ್ತೆ. ಒಂಚೂರು ಗೊತ್ತಾ ನಿಂಗೆ? ಅಜ್ಜಿ ಮಾಡಿ ನೋಡಿರೋದು ಹಾಕ್ಲಾ? ಇದೊಂದು 20-30 ಮಿನಿಟ್ಸ್ ಬಿಡ್ಬೇಕು. ಸೊ ಆ ಮೀನ್ ಮೇಲೆ ನಾವು ಪನ್ನೀರ್ ಗ್ರೇವಿ ಏನೇನ್ ಮಾಡ್ಕೋಬೇಕು ಸ್ಟಫಿಂಗ್ಸ್ ಗೆ ಪರಾಟಾಗೆ ಅದನ್ನ ಮಾಡ್ಕೊಳ್ಳೋಣ. ಇವಾಗ ಪನ್ನೀರ್ ಚಾಪ್ ಮಾಡೋಣ. ಕ್ಯೂಬ್ಸ್ ಆಗಿ ಚಾಪ್ ಮಾಡೋಣ. ಪನ್ನೀರ್ ನೀಟಾಗಿ ಕ್ಯೂಬ್ಸ್ ಮಾಡ್ಕೊತಾ ಇದೀನಿ ನಾನು. ಕಾರ್ಟೂನ್ ನೆಟ್ವರ್ಕ್ ಯಾವ್ದೋ ನೋಡ್ತಾರೆ ಯೂಟ್ಯೂಬ್ ಅಲ್ಲಿ, ಡಯಾನಾ ಅಂಡ್ ರೋಮಾ ಅಂತ. ಅದಕ್ಕೆ ಅಣ್ಣ ಅಕ್ಕ ಅಂತ ಹೆಸರಿಟ್ಕೊಂಡಿದ್ದಾಳೆ. ಅದ್ರಲ್ಲಿ ಆ ಅಕ್ಕ ಏನ್ ಮಾಡ್ತಾಳ, ಹುಡುಗಿ ಅದೆಲ್ಲಾನು ಮಾಡ್ಬೇಕು ಇವ್ರ ಮನೇಲಿ. ಅಲ್ಲಿ ಅದ್ರಲ್ಲಿ ಅವ್ರು ಏನೋ ಗಾರ್ಡನಿಂಗ್ ಏನೋ ಮಾಡ್ತಿದ್ರು, ಗಿಡಕ್ ನೀರ್ ಹಾಕೋದು. ಅದು ನೋಡ್ಬಿಟ್ಟು ಅಡಿಡಾ ಅಂದ್ರೆ ಐಡಿಯಾಗೆ ಅಡಿಡಾ ಅಂತಾನೆ ಅಂತಾಳೆ. ಅಡಿಡಾ ಅನ್ಕೊಂಡು ಹೋಗ್ಬಿಟ್ಟು ಹಿಂದಗಡೆ ಇರೋ ಮರ ಪಾಟಿಗೆಲ್ಲ ಚೊಂಬ್ತಾವ ನೀರು ಫುಲ್ ಬಂದ್ಬಿಟ್ಟಿದ್ದಾಳೆ. ನೋಡ್ತೀವಿ ಮನೆ ಫುಲ್ಲು ನೀರು, ಜಗ್ಗ ಬಕೆಟ್ ಫುಲ್ಲು ನೀರು, ಬಸ್ಲು ಮನೆ ಎಲ್ಲ ನೀರು. ಪಾಟ್ ಇಷ್ಟ ಚಿಕ್ಕ ಪಾಟ್ ಅದು ಹ್ಯಾಂಗಿಂಗ್ ತರ ಫುಲ್ಲು ಒಂದೊಂದ್ ಚೊಂಬ್ ನೀರು ಬಂದ್ಬಿಟ್ಟವಳೆ. ಆಮೇಲೆ ಗೊತ್ತಾಯ್ತು ಕ್ಲೀನ್ ಮಾಡಿದ್ರಾ ಕೇಳಿ. ನೆಕ್ಸ್ಟ್ ಆಗ ದಿವಸ ಒಂದು ಚಿಕ್ಕ ಹೂವ ಅವತ್ತಾನೆ ಗಿಲ್ತಿತ್ತು. ನೋಡ್ದಾನೆ ನೀರ್ ಹಾಕಿದಕ್ಕೆ ಇವತ್ತು ಹೂವ ಬಂದೈತೆ. ಹೌದಾ? ವೆರಿ ಟ್ಯಾಲೆಂಟೆಡ್ ಗರ್ಲ್ಸ್. ಇದೆಲ್ಲ ನಾನು ಮ್ಯಾರಿನೇಟ್ ಮಾಡಕ್ಕೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದೀನಿ. ಮ್ಯಾರಿನೇಟ್ ಹೆಂಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಮೇನ್ ಅದೇ ಪನ್ನೀರ್ ಆ ಟೇಸ್ಟಿ ಫ್ಲೇವರ್ ಬರ್ಬೇಕು ಅಂದ್ರೆ ಪನ್ನೀರ್ ರೋಲ್ಗೆ ಪನ್ನೀರ್ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡೋದೇ ಇರೋದು. ಆ ಟೇಸ್ಟಿ ಫ್ಲೇವರ್ ಬರ್ಬೇಕು ಅಂದ್ರೆ ಅದೇ ಇಂಪಾರ್ಟೆಂಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬದಲು ಫ್ರೆಶ್ ಆಗಿ ಜಿಂಜರ್ ಗಾರ್ಲಿಕ್ ನ ಚಾಪ್ ಮಾಡಿ ನೀಟಾಗಿ ಉಕ್ಕೋತಾ ಇದೀವಿ. ನೈಸ್. ಸಾಕು. ಲೆಟ್ಸ್ ಮ್ಯಾರಿನೇಟ್. ಓಕೆ ಓಕೆ, ನೀವೇ ಹಾಕ್ತೀರಾ? ಫಸ್ಟ್ ಆಯಿಲ್ ಹಾಕ್ತಾ ಇದೀನಿ ನಾನು. ಏನ್ ಎಕ್ಸೈಟ್ಮೆಂಟ್ ಖುಷಾಲಿಗೆ. ಕಾಶ್ಮೀರಿ ಚಿಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಕಲರ್ ಜಾಸ್ತಿ ಬರುತ್ತೆ. ಸೊ ನಾರ್ಮಲ್ ಕಲರ್, ನಾರ್ಮಲ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡು ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪ ಇದು ಏನೇನು ಗರಂ ಮಸಾಲ, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಇದು ಕೊತ್ಮೀರಿ ಇದೆಯಲ್ಲ ಅದ್ರದ್ದು ಪೌಡರ್. ಬೇಗ ಎದ್ದಿದ್ದು ಅದಕ್ಕೆ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ ನಾನು, ಫುಲ್ ಒಂಚೂರು ಮಿನ್ಸ್ ಮಾಡಿ ಹಾಕಿದ್ದೀನಿ. ಸಾಲ್ಟ್, ಒಂಚೂರು ಕಾರ್ನ್ಫ್ಲೋರ್, ಸ್ವಲ್ಪ ಕ್ರಿಸ್ಪಿಯಾಗಿರ್ಲಿ ಅಂತ. ಕರ್ಡ್ ಯಾವಾಗ್ಲೂ ಗಟ್ಟಿ ಮೊಸರು ಗಟ್ಟಿ ಕರ್ಡ್ ಆಗ್ಬೇಕು. ಒಂಚೂರು ಅಜ್ವಾನ್ ಸೀಡ್ಸ್.
ಕಲರ್ ಚೇಂಜ್ ಉಪ್ಪು ಹಾಕ್ಲಾ ಸಕ್ಕರೆ ಹಾಕ್ಲಾ ಶುಗರ್ ಹಾಕ್ಲಾ ಮಿಕ್ಸ್ ಮಾಡಿ ಇಲ್ಲೇ ಒಂದ್ ಸ್ವೀಟ್ ಮಾಡ್ಕೊಡ್ತೀನಿ ಆಲ್ಮೋಸ್ಟ್ ಇದಾಯ್ತು ಅಂದ್ರೆ ನೆಕ್ಸ್ಟ್ ಪರೋಟ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಪನ್ನೀರ್ ಕ್ಯೂಬ್ಸ್ ಆಡ್ ಮಾಡ ಗ್ರೈಂಡ್ ಮಾಡಿ ಚಂದ ಸೊ ಗೈಸ್ ಇವಾಗ ಒಂದು ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ ಫೈನಲ್ ಇವಾಗ ಪರಾಟ ಮಾಡಿ ರೋಲ್ ಮಾಡಿ ಕೊಡೋದಷ್ಟೇ ಸೊ ಅದಕ್ಕೆ ಮುಂಚೆ ಒಂದು ಸಿಂಪಲ್ ಆಗಿ ಈಸಿ ಅಂಡ್ ಸಿಂಪಲ್ ಆಗಿ ಒಂದು ಗೇಮ್ ಆಡ್ಸೋಣ ಚೈತ್ರಾಗೆ ಏನಂದ್ರೆ ನೀವು ನಾರ್ಮಲ್ ಕಿಚನ್ ರಿಲೇಟೆಡ್ ಅಲ್ವಾ ಕುಕಿಂಗ್ ರಿಲೇಟೆಡ್ ಸೊ ನಿಮ್ಗೊಂದು ಬ್ಲೈಂಡ್ ಫೋಲ್ಡ್ ಮಾಡಿ ಒಂದು ಫ್ಯೂ ಬೋಲ್ಸ್ ಅಲ್ಲಿ ಒಂಚೂರು ಇಂಗ್ರೀಡಿಯೆಂಟ್ಸ್ ಇಟ್ಟಿರ್ತೀನಿ ನೀವು ಅದನ್ನ ಹೇಳ್ಬೇಕು ಎಷ್ಟು ಸರಿ ಹೇಳ್ತೀರಾ ಎಷ್ಟು ತಪ್ಪು ಹೇಳ್ತೀರಾ ಅಂತ ನೋಡೋಣ ಓಕೆನಾ ಇವಾಗ ಬ್ಲೈಂಡ್ ಫೋಲ್ಡ್ ಮಾಡೋಣ ಖುಷಾಲಿ ಹೇಳ್ಬಿಡ್ತಾರ ಆಲ್ರೆಡಿ ನೋಡ್ಕೊಂಡು ಖುಷಾಲಿ ಹೇಳ್ತಾ ಇದ್ದಾರೆ ವಾಯ್ಸ್ ಹೇಳ್ತಿದಾರ ಖುಷಾಲಿ ಹೇಳ್ಬಾರ್ದು ಚಾಲೆಂಜು ಮಾತಾಡ್ತೀನಿ ಏನಿದೆ ಅಂತ ಹೇಳ್ಬೇಕು ಓಕೆನಾ ಒಂದೈತಾ ಹೌದು ಗೋಡಂಬಿ ಕಾಣಿಸ್ಬಾರ್ದು ಟಚ್ ಮಾಡ್ಬೋದು ಇದು ತಿನ್ನಂಗಿಲ್ಲ ತಿನ್ನಿದ್ರೆ ಗೊತ್ತಾಗ್ಬೋದು ಕಷ್ಟ ಆಗ್ತಾನೆ ಇಲ್ಲ ಅಂದ್ರೆ ನೆಕ್ಸ್ಟ್ ಆ ಚಾನ್ಸ್ ಓಕೆನಾ ಮಾಡಿ ಈ ತರ ಎಷ್ಟೊಂದಿರುತ್ತೆ ಮಾಡಿ ಕಡಲೆಬೇಳೆನು ಹಿಂಗೆ ಇರುತ್ತೆ ಫ್ರೆಶ್ ಸ್ಮೆಲ್ ನೋಡ್ಬೋದಾ ಸ್ಮೆಲ್ ಮಾಡಿ ಟೇಸ್ಟ್ ಚೆನ್ನಾಗಿ ಸ್ಮೆಲ್ ಮಾಡಿ ಓ ಇದು ಕಡ್ಲೆ 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 ಇಟ್ಟು ಬೋನ ಮಾಡ್ತಾರಲ್ಲ ಸೊ ಅದು ಇದು ಕಡ್ಲೆ ಕಾಳು ಇಲ್ಲಿ ಹಾ ಅಯ್ಯೋ ಇದು ನನಗೆ ಇದು ಗೊತ್ತಾಗ್ತಿಲ್ಲ ಅಲ್ಲ ಗೊತ್ತಾಗ್ತಿಲ್ಲ ಸ್ಮೆಲ್ ಮಾಡಿ ಸ್ಮೆಲ್ ಮಾಡ್ಬೋದು ತಿನ್ನಂಗಿಲ್ಲ ಅದು ಅದೇ ಸ್ಮೆಲ್ ಗೊತ್ತಿದೆ ಫಸ್ಟ್ ಯಾವ್ದು ಅಂತ ಗೊತ್ತಾಗ್ತಿಲ್ಲ ಕರೆಕ್ಟ್ ಸರಿ ಓಕೆ ತಿನ್ನೋಡಿ ಆಪ್ಷನ್ ಇದಕ್ಕೊಂದಕ್ಕೆ ಮಾತ್ರ ಅಕ್ಕ ನಾನು ನಾರ್ಮಲ್ ಆಗಿ ತಿಂದಿಲ್ಲ ಯಾವತ್ತೂ ಓಕೆ ಗೊತ್ತಾಗಿಲ್ಲ ಒಂದ್ ಹೇಳಿದ್ರು ಇದು ತಿನ್ನಂಗಿಲ್ಲ ಮುಟ್ಟದಷ್ಟೇ ಗೊತ್ತಾಯ್ತು ಓ ಈಸಿಯಾಗಿ ಇದು ನೋಡೋಣ ಇದು ಚಕ್ಕೆ ಇದೆ ಪುಡಿ ಮಾಡ್ಕೊಡ್ಬೇಕು ಕಡ್ಲೆ ಬೀಜ ಸ್ಮೆಲ್ ಮಾಡಂಗಿಲ್ಲ ಅಂತ ಇಲ್ಲಿ ಯಾವ್ದೋ ಇಟ್ಕೊಟ್ಟಿದ್ದಾರೆ ಉಪ್ಪಂತೂ ಅಲ್ಲ ಅಕ್ಕಿ ಹಿಟ್ಟ ಇಲ್ಲ ಆಯ್ತು ಮಾಡಿ ಕಾರ್ನ್ಫ್ಲವರಾ ಯಾಕೆ ನಾವೆಲ್ಲ ಯೂಸ್ ಮಾಡೋದು ಇಲ್ಲ ಬೇರೆ ದಿನ ಹಾಕೊಳ್ಳೋದು ಸರಿ ನೋಡೋಣ ಇವಾಗ ಯೂಸ್ ಮಾಡಿದ್ವಲ್ಲ ಹೇಳ್ತಾರ ಇಲ್ವ ಅಂತ 1 2 3 4 ಹೇಳಿದ್ದಾರೆ ಒಂದು ಮಿಸ್ ಮಾಡಿದ್ರು ಇನ್ನೊಂದು ಹೇಳೋಣ ಇದು ಈಸಿ ಇರುತ್ತೆ ಇದು ಸೋಷಲ್ ಬಂದಿದೆ ಶಾವ್ಗೆ ಈಸಿ ಕಾಳುಗಳು ಕೊಟ್ಟಿದ್ರೆ ಪಕ್ಕ ಇನ್ನು ಹೆಸರುಗಳು ಗೊತ್ತಿಲ್ಲ ಇದು ಉದ್ದಿನ ಬೇಳೆನಾ ಇದು ಉದ್ದಿನ ಬೇಳೆ ಇದು ಕರೆಕ್ಟ್ ಆಗಿ ಟೇಸ್ಟ್ ಮಾಡಿ ಹೇಳಿ ಟೇಸ್ಟ್ ಮಾಡಿ ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ನೀವು ಇಲ್ಲ ಟೇಸ್ಟ್ ಅಲ್ಲ ಸ್ಮೆಲ್ ಮಾಡಿ ಇಲ್ಲ ತಿನ್ನಿ ಅಂತ ಹೇಳಿದ್ರೆ ಇದನ್ನ ತಿಂದಿದ್ನ ಇದನ್ನ ತಿಂದಿದ್ದ ಇದು ತಿಂದ್ರು ನಿಮ್ಗೆ ಗೊತ್ತಾಗಿಲ್ಲ ಅಲ್ಲ ಉದ್ದಿನ ಇವಾಗ ಆಯಿಲ್ ಹಾಕಿ ಆಯಿಲ್ ಹಾಕ್ತಾ ಇದೀನಿ ಹಾ ತೆಗಿತೀನಿ ಕೊಡಿ ಇವ್ರಿಗೂ ಮ್ಯಾರಿನೇಟ್ ಮಾಡಿರೋ ಪನ್ನೀರ್ನ ಇವಾಗ ಹಾಕ್ತಾ ಆಯಿಲ್ ಬಿಸಿ ಆಗಿದೆ
ಬಿಸಿಲು ಕಾಲೆಲ್ಲ ಬರ್ತಾ ಇದೆ. ಲೈಟ್ ಫ್ರೈ ಸ್ಪೈಸಿ ಬೇಕು ಅಂದ್ರೆ ಒಂಚೂರು ಫೈನಲಿ ಇದಾಗಿದೆ. ಇವಾಗ ಸ್ಟಫಿಂಗ್ ರೆಡಿ ಆಗಿದೆ. ಒಂದಿಷ್ಟು ಇವಾಗ ರೋಟಿ ಮಾಡೋಣ. ಅದಕ್ಕೆ ಚಪಾತಿ ಮಾಡ್ತಾ ಇದೀನಿ. ಈಗ ನೀವು ಒಂದು ರೀಲ್ ನೋಡ್ಬಿಟ್ಟು ಏನ್ ಅನ್ಕೊಂಡಿರ್ತೀರ ಅಂದ್ರೆ ಜಸ್ಟ್ ನಾವು ನೋಡಕ್ ಬರೀ ಔಟ್ಪುಟ್ ಬರೋದು 30 ಸೆಕೆಂಡ್ಸ್ ಅಷ್ಟೇ. ಬಟ್ ಅದ್ರ ಹಿಂದೆ ಎಷ್ಟು ಎಫೆಕ್ಟ್ ಇದೆ ಅಂತ ಇವಾಗ ಗೊತ್ತಾಯ್ತಾ? ತಿಂಗಳಾಯ್ತಲ್ಲ ಚೈತ್ರ ನೀವು ಸ್ಟವ್ ಹತ್ರ ಹೋಗಿ. ಚೆನ್ನಾಗಿ ಲೈಟ್ ಆಗಿ ನೋಡಕ್ಕೆ ಹಿಂಗಿರೋದಕ್ಕೆ ನೋಡೋದ್ರೆ ಚೆನ್ನಾಗಿದೆ ಆಕ್ಚುಲಿ. ಹಾಯ್ ಖುಷಿ, ಮಲಗಿದ್ದ? ಏನ್ ಮಾಡ್ತಿದ್ದೆ? ರೋಲ್ ಇಸ್ ರೆಡಿ. ಸೊ ಫೈನಲಿ ಚೈತ್ರ ಅವರು ತುಂಬಾ ಇಷ್ಟಪಟ್ಟು ಕ್ರೇವಿಂಗ್ಸ್ ನ ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಸೊ ಪನ್ನೀರ್ ರೋಲ್ ಮಾಡ್ಕೊಟ್ಟಿದ್ದೀನಿ. ನೋಡೋಣ ಹೆಂಗಿದೆ, ಅವರೇ ಟೇಸ್ಟ್ ಮಾಡ್ಲಿ. ಏನಿದು ಫೋನ್ ನೋಡ್ತಿದ್ದ? ಫೋನ್ ಏನಕ್ಕೆ ನೋಡ್ತಿದ್ರಿ ನೀವು? ನಾನು ತಿಂದ ಇಲ್ಲಿ ಒಳಗಡೆ ಇದೆ. ಈಸಿ ರೆಸಿಪಿ ನನ್ನ ಪ್ರಕಾರ. ಯಾಕೆ ಈಸಿ ರೆಸಿಪಿ ಕೇಳಿದ್ರು? ತುಂಬಾ ಡಿಫ್ರೆಂಟ್ ಆಗಿ ಏನಾದ್ರು ಕೇಳಬಹುದಾಗಿತ್ತು. ಈಸಿ ಮಾಡಕ್ಕೆ ಇಷ್ಟೊಂದಾಯ್ತು. ಮತ್ತೆ ಇದು ಮನೇಲೆ ಮಾಡಿದ್ರಲ್ಲ ಅದಕ್ಕೆ. ನೀವ್ ಅಂಗಡಿಗೆ ಹೋದ ಇದು ಮಾಡ್ಕೊಂಡ ಎಲ್ಲ ರೆಡಿ ಇರುತ್ತಲ್ವಾ ಅದಕ್ಕೆ. ಸೊ ಬಟ್ ನಾವು ರೆಡಿ ಇಟ್ಕೊಂಡ್ ಮಾಡೋ ಬಂದು ನಿಮ್ಗೂ ತೋರ್ಸಿ, ನೀವು ನೆಕ್ಸ್ಟ್ ಮನೇಲಿ ಮಾಡೋದು. ನೀವು ಮನೇಲಿ ಮಾಡಿ ನಿಮ್ ಮಮ್ಮಿಗೆ, ನಿಮ್ ಪುಟ್ಟಗೆ, ನಿಮ್ಮ ಹಸ್ಬೆಂಡ್ಗೆಲ್ಲ ಮಾಡ್ಕೊಡಿ. ಫೈನಲಿ ಪಾಪ ಚೈತ್ರ ಅವರು ಆಲ್ಮೋಸ್ಟ್ 1-2-3 hours ವರ್ಗು ನಿಂತಿದ್ರು. ಬಟ್ ಅಷ್ಟು ವೆಯ್ಟ್ ಮಾಡೋದಕ್ಕೆ ವರ್ತ್ ಅನಿಸ್ತು. ಸಕ್ಕತ್ತಾಗಿತ್ತು ಮಾತ್ರ, ತುಂಬಾ ರುಚಿಯಾಗಿತ್ತು. ಸೊ ಹೋಮ್ ಮೇಡ್ ಮನೇಲೆ ಸ್ಟ್ರೀಟ್ ಸ್ಟೈಲ್. ಸೊ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಖುಷಾನಿ ನಿಮ್ಗೆ. ಥ್ಯಾಂಕ್ ಯು. ಹೆಂಗನ್ಸ್ತು ನಿಮ್ಗೆ? ತುಂಬಾ ಸೊ ನೆಕ್ಸ್ಟ್ ಬೇರೆ ಏನಾದ್ರು ರೆಸಿಪಿ ಖುಷಾನಿ ಮಾಡೋಣ, ಖುಷಾನಿ ಮಾಡ್ಕೊಡೋಣ ಅಂತ ಅನ್ಕೊಂಡಿಲ್ವಲ್ಲ. ಪಾಪ ಅವ್ರು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಸೊ ಏನು ಮಾಡಕ್ ಇರ್ತೀರಾ ಖುಷಾನಿ? ಹೋಗ್ತೀರಾ? ಆಯ್ತು, ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ, ಸಾಕಾಯ್ತು ಹೋಗ್ತೀನಿ ನನ್ ಮನೆಗೆ ಅಂತ. ನನ್ ಬರ್ತೆ ಹೋಗ್ಬಿಟ್ಟಿದ್. ಗೊಂಬೆ ಕೊಟ್ಟಿ ಚೆನ್ನಾಗಿದ್ಯಾ? ಚಾಕ್ಲೇಟ್ ಕೊಟ್ಟಿದ್ದು ಎಲ್ಲ ಚೆನ್ನಾಗಿತ್ತ? ಖಾಲಿ ಆಯ್ತದೆ ಚಾಕ್ಲೇಟ್. ಎಲ್ಲ ಖಾಲಿ ಆಯ್ತದೆ. ಇನ್ನೊಂದು ಕೊಡ್ಸ್ತೀವಿ, ಓಕೆನಾ? ಸೊ ಓಕೆ ಗೈಸ್, ಫೈನಲ್ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನೆಕ್ಸ್ಟ್ ಯಾರನ್ನ ಇನ್ವೈಟ್ ಮಾಡ್ಬೇಕಂತ ಕಮೆಂಟ್ ಮಾಡಿ. ನಿಮ್ಗೂ ಚೈತ್ರ ಅವ್ರ ಜೊತೆ ವ್ಲಾಗ್ ಮಾಡಿದ್ದು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನೀವು ಕರೆದಕ್ಕೆ Thank you. ಬಾಯ್ ಬಾಯ್.